ಗಣೇಶ ಹಬ್ಬ ಅಂದ್ರೆ ಪುಟ್ಟ ಮಕ್ಕಳಿಂದ ವೃದ್ಧರವರೆಗೂ ಅಚ್ಚುಮೆಚ್ಚು. ಮನೆ ಮನೆಗೂ ಅದ್ಧೂರಿಯಾಗಿ ಗಣಪನನ್ನ ಬರಮಾಡ್ಕೊಳ್ತಾರೆ. ಆದರೆ ಪಿಒಪಿ ಗಣೇಶ ಮೂರ್ತಿಗಳು ಪರಿಸರ ಪ್ರೇಮಿಗಳ ವಿರೋಧಕ್ಕೆ ಕಾರಣವಾಗಿದ್ವು. ಪ್ರತಿ ಗಣೇಶ ಹಬ್ಬ ಬಂದಾಗಲೂ ಚರ್ಚೆ ಹುಟ್ಕೊಳ್ತಾ ಇತ್ತು. ಆದರೆ ಬಳ್ಳಾರಿಯಲ್ಲಿ ಗಣೇಶ ಹಬ್ಬ ವಿಶಿಷ್ಟ ಕಾರ್ಯಕ್ಕೆ ಸಾಕ್ಷಿಯಾಗಿದೆ. ಪರಿಸರಕ್ಕೆ ಹಾನಿಯಲ್ಲ, ಬಳ್ಳಾರಿಯಲ್ಲಿ ಈ ಬಾರಿ ವೃಕ್ಷ ಗಣೇಶ ಮೂರ್ತಿ ತಯಾರಕರಿಗೆ ಅರಣ್ಯ ಇಲಾಖೆಯಿಂದಲೇ ಮಣ್ಣು. ಕಾಡು ಬೆಳೆಸಿ ಜೀವ ಉಳಿಸಿ ಪರಿಕಲ್ಪನೆಯಡಿ ಗಣೇಶ ಹಬ್ಬ. ಬಳ್ಳಾರಿಯಲ್ಲಿ ಈ ಬಾರಿ ಪರಿಸರ ಸ್ನೇಹಿ ಗಣೇಶ ಹಬ್ಬ. ಅರಣ್ಯ ಇಲಾಖೆಯಿಂದಲೇ ಗಣೇಶ ಮೂರ್ತಿ ತಯಾರಿಸೋದಕ್ಕೆ ಮಣ್ಣು ಕೊಡ್ತಿದ್ದಾರೆ. ಜೊತೆಗೆ ಗಣೇಶ ಮೂರ್ತಿ ತಯಾರಿಸೋದನ್ನು ಹೇಳ್ಕೊಡ್ತಿದ್ದಾರೆ. ಪರಿಸರ ಸ್ನೇಹಿ ಗಣೇಶನನ್ನೇ ಪ್ರತಿಷ್ಠಾಪಿಸೋ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ. ವೃಕ್ಷ ಗಣಪತಿ ಹೆಸರಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಅರಣ್ಯ ಇಲಾಖೆ ಮುಕ್ತ ಆಹ್ವಾನ ನೀಡಿದೆ. ಗಣೇಶ ಮೂರ್ತಿ ತಯಾರಿಸೋ ತರಬೇತಿ ನೀಡೋದಕ್ಕೆ ಹಂಪಿ ವಿವಿಯ ಕಲಾ ವಿಭಾಗದ ಪಿಎಚ್ಡಿ ಸಂಶೋಧನಾರ್ಥಿಗಳು ನೆರವಾಗಿದ್ದಾರೆ. ಯಾವುದೇ ಕೆಮಿಕಲ್ ಉಪಯೋಗವಿಲ್ಲದೆ ಪರಿಸರವನ್ನು ಮೆಚ್ಚುವ ಗಣೇಶವನ್ನು ಮಾಡಿದ್ದೇವೆ. ಇದರಲ್ಲಿ ನಾವು ಬೀಜವನ್ನು ಕೂಡ ಇಟ್ಟಿದ್ದೇವೆ. ಈ ಬೀಜ ನಾವು ವಿಸರ್ಜನೆ ಮಾಡಿದ ನಂತರ ಒಂದು ಮರವಾಗಿ ಬೆಳೆಯುತ್ತದೆ. ಅದು ಪರಿಸರಕ್ಕೆ ಸಹಾಯವಾಗುತ್ತದೆ. ಪಿಒಪಿ ಮತ್ತು ಅದೆಲ್ಲ ಕೆಮಿಕಲ್ ಇರ್ತಕ್ಕಂಥ ಗಣೇಶನ ಇದು ಮಾಡಿದ್ರೆ ಪರಿಸರಕ್ಕೆ ಹಾನಿ ಆಗುತ್ತೆ ಮತ್ತು ಕುಡಿಯೋ ನೀರು ಕೂಡ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಕಡೆ. ಅದಕ್ಕೆ ಅರಣ್ಯ ಇಲಾಖೆಯವರು ವಿಶೇಷವಾಗಿ ಒಂದು ಈ ವರ್ಷ ಇದು ಮಾಡಿದ್ದಾರೆ. ಅರಣ್ಯ ಇಲಾಖೆ ಆಫೀಸ್ ಹತ್ರನೇ ಮಣ್ಣು ಗಿಣ್ಣು ಎಲ್ಲ ನಾವು ಗಣೇಶನ ಕೂಡಿಸ್ಕೊಂಡ್ರೆ ಅವರೇ ಮಣ್ಣು ಕೊಟ್ಟು ಗಣೇಶನ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂತಂದೇಳಿ ಆ ಗಣೇಶನ ಮಾಡಿ ಆ ಗಣೇಶನ ನಮಗೆ ಕೊಡ್ತಾರೆ. ಆ ಗಣೇಶ ನಮಗೆ ಕೊಟ್ಟಿರೋ ಮುಖಾಂತರ ನಾವು ಮಾಡಿದ್ರೆ ಆ ಫೀಲಿಂಗ್ಸು, ಆ ಭಕ್ತಿ ಭಾವನೆ, ಹಬ್ಬದ ವಾತಾವರಣ ಕೂಡ ನಮ್ಮ ಮನೆಯಲ್ಲೇ ಇರ್ತದೆ. ಮಣ್ಣಿನಲ್ಲಿ ತಯಾರಿಸಲಾದ ಗಣೇಶ ಮೂರ್ತಿಯಲ್ಲಿ ವಿವಿಧ ಸಸ್ಯಗಳ ಬೀಜಗಳನ್ನ ಇಡಲಾಗುತ್ತೆ. ಹಬ್ಬ ಮುಗಿದ ಬಳಿಕ ಗಣೇಶ ಮೂರ್ತಿಯನ್ನ ತಮ್ಮ ಮನೆಯ ಎದುರೇ ವಿಸರ್ಜಿಸುವಂತೆ ಸೂಚಿಸಲಾಗಿದೆ. ಗಣೇಶ ಮೂರ್ತಿಯಲ್ಲಿದ್ದ ಬೀಜಗಳು ಮಣ್ಣು ಸೇರೋ ಮೂಲಕ ಸಸಿ ನೆಟ್ಟಂತಾಗತ್ತೆ. ಇದರಿಂದ ಮರಗಿಡಗಳು ಹೆಚ್ಚಾಗಲು ಕೂಡ ಸಹಕಾರಿಯಾಗತ್ತೆ. ಬೇರೆ ಬೇರೆ ರೀತಿಯ ಹುಲ್ಲಿನ ಬೀಜಗಳು ಇವುಗಳನ್ನು ಕೂಡ ನಾವು ಮಣ್ಣಿನಲ್ಲಿ ಸೇರಿಸಿ ಕೊಡ್ತಾ ಇರೋದ್ರಿಂದ ಇದನ್ನು ವಿಸರ್ಜನೆ ಮಾಡಿದಂತಹ ನೀರನ್ನು ನೀವು ತಮ್ಮ ಹಿತ್ತಲಗಳಲ್ಲಿ ಅಥವಾ ಬ್ಯಾಕ್ಯಾರ್ಡ್ಗಳಲ್ಲಿ ಅದನ್ನ ಚೆಲ್ಲಿದರೆ ಅದರಿಂದ ಹಣ್ಣಿನ ಗಿಡಗಳು ಕೂಡ ಬೆಳೆಯುತ್ತೆ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಪ್ರತಿ ಬಾರಿ ಪಿಒಪಿ ಕಾರಣಕ್ಕೆ ವಿರೋಧಕ್ಕೆ ಒಳಗಾಗ್ತಾ ಇದ್ದ ಗಣೇಶ ಈ ಬಾರಿ ಪರಿಸರ ಸ್ನೇಹಿಯಾಗಿದ್ದಾನೆ. ಅರಣ್ಯ ಇಲಾಖೆ ಪ್ಲಾನ್ಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಗಣಪತಿ ಹಬ್ಬ ಬಂದಾಗ ಪಿಒಪಿ ಗಣಪತಿಗಳೇ ಮಾರುಕಟ್ಟೆ ಬರ್ತವೆ. ಆದರೆ ಇದನ್ನೆಲ್ಲವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಕ್ಕಳಿಂದ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನು ಪರಿಸರ ಇಲಾಖೆ ಮಾಡ್ತಾ ಇದೆ. ಮಕ್ಕಳ ಕೈಯಿಂದಲೇ ಗಣಪತಿಯನ್ನು ಮಾಡಿ ಅವನ್ನೇ ಪೂಜೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತೇಳಿ ಒಂದು ಕಾರ್ಯಾಗಾರವನ್ನು ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ಮುಂದಿನ ಪೀಳಿಗೆಗೆ ಪರಿಸರ ಸ್ನೇಹಿ ಗಣಪತಿ ಕಂಟಿನ್ಯೂ ಆಗಲಿಕ್ಕೆ ಒಂದು ಬಹುದೊಡ್ಡ ಪ್ಲಾನನ್ನು ಇಲ್ಲಿ ಮಾಡಲಾಗಿದೆ. ಜ್ಞಾನಪ್ರಸಾದ್ ಶ್ರೀನಿವಾಸ ಜೊತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.